ಹಗಲಲ್ಲೇ ಹಸು ಕದಿಯುತ್ತಾರೆ ಖದೀಮರು. ಹೆಲ್ಮೆಟ್ ಧರಿಸಿಕೊಂಡು ಬಂದು ಎಚ್ಎಫ್ ಹಸು ಎಸ್ಕೇಪ್. ಕಳ್ಳರು ಕದಿಯೋಕೆ ನಿಂತ್ರೆ ಏನೆಲ್ಲ ಕದಿಯುತ್ತಾರೆ ಅನ್ನೋದಕ್ಕೆ ಇದೇ ಜ್ವಲಂತ ಉದಾಹರಣೆ ಕಣ್ರಿ. ಅಂದಾಗೆ ಹಾಸನದ ಕಳ್ಳರು ಇದೀಗ ಮನೆ ಕಳ್ಳತನ ಬಿಟ್ಟು ಹಸು ಕಳ್ಳತನಕ್ಕೆ ಎಳೆದುಕೊಂಡಿದ್ದಾರೆ ನೋಡಿ. 1.5 ಲಕ್ಷ ರೂಪಾಯಿ ಹಸುವನ್ನ ಹಾಡಗಲೇ ಕತ್ಕೊಂಡು ಹೋಗಿರುವ ಘಟನೆ ನಡೆದು ಹೋಗ್ಬಿಟ್ಟಿದೆ. ಹಾಸನ್ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಹಸು ಕಳ್ಳರ ಹಾವಳಿ ಹೆಚ್ಚಾಗಿದೆ ನೋಡಿ. ಹಸು ಮಾಲೀಕರು ಎಷ್ಟೇ ದೂರನ್ನ ನೀಡಿದ್ರು ಪೊಲೀಸರು ಮಾತ್ರ ಮೌನಕ್ಕೆ ಜಾರಿದ್ದಾರೆ ಅನ್ನುವ ದೂರು ಕೂಡ ಕೇಳಿಬಂದಿದೆ. ನಲವತ್ತಕ್ಕೂ ಹೆಚ್ಚು ಹಸುಗಳ ಕಳ್ಳತನ. ಪೊಲೀಸರು ಮಾತ್ರ ಈ ಬಗ್ಗೆ ಮೌನ. ಕಳೆದ 1 ವರ್ಷದಲ್ಲಿ 40ಕ್ಕೂ ಹೆಚ್ಚು ಹಸುಗಳ ಕಳ್ಳತನವಾಗಿದೆ ಅಂತೆ. ಕಳ್ಳತನದ ಸರದಿ ಮುಂದುವರೆದಿದೆ ನೋಡಿ. ಈಗಲೂ ಕೂಡ ಖದೀಮ ತಮ್ಮ ಮುಖ ಚೆಹರೆ ಗೊತ್ತಾಗದಂತೆ ತಲೆಗೆ ಹೆಲ್ಮೆಟ್ ಧರಿಸಿಕೊಂಡು ಬಂದಿದ್ದ. ಮುಖ್ಯ ರಸ್ತೆಯಲ್ಲಿ ಹಸುವಿನ ಜೊತೆ ಹೆಜ್ಜೆ ಹಾಕುತ್ತಾ 1.5 ಲಕ್ಷದ ಎಚ್ಎಫ್ ಹಸುವನ್ನ ಕತ್ಕೊಂಡು ಹೋಗಿದ್ದಾನೆ. ನಿರ್ಭೀತಿಯಿಂದ ಎಲ್ಲರಿಗೂ ಕಾಣಿಸುವಂತೆ ಹಸುವನ್ನ ಕದ್ದಿದ್ದಾನೆ ನೋಡಿ. ಇನ್ನು ಹಸು ಕೂಡ ಅವನ ಜೊತೆ ಹೆಜ್ಜೆ ಹಾಕ್ತಾ ಇದೆ. ಹೀಗಾಗಿ ಯಾರಿಗೂ ಅನುಮಾನ ಬಂದಿಲ್ಲ. ಆತ ಹಸುವನ್ನ ಹೇಗೆಲ್ಲ ಕದ್ದು ಪರಾರಿಯಾದ ಅನ್ನೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಸುವಿನ ಜೊತೆ ಹೋದೋನು ಮತ್ತೆ ವಾಪಸ್ಸಾಗಿಲ್ಲ. ರಸ್ತೆಯ ಪಕ್ಕದಲ್ಲೇ ಪೊಲೀಸ್ ವಾಹನ ಹೋಗಿದ್ರು ಯಾರಿಗೂ ಡೌಟ್ ಬಂದಿಲ್ಲ ನೋಡಿ. ಕಳೆದ ಹಲವು ವರ್ಷಗಳಿಂದ ಸರಣಿ ಹಸು ಕಳ್ಳತನವಾಗ್ತಿದೆ. ಈ ಬಗ್ಗೆ ಪೊಲೀಸರು ಗಮನ ಹರಿಸಬೇಕೆಂದು ಸಾರ್ವಜನಿಕರು ದೂರಿದ್ದಾರೆ. ಹಸು ಕಳ್ಳತನದ ಹಿಂದೆ ಯಾವ ಗ್ಯಾಂಗ್ ಕೈವಾಡ ಇದೆ ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಹಾಸನದ ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.